ಕೆಂಪೇಗೌಡ ಮತ್ತೆ ಸ್ಪೆಷಲ್ ಟೂರ್ನಮೆಂಟ್ 2 ಸೀಲ್ಗೆ ಇವತ್ತು ಆಡ್ತಾ ಇದೆ ಅಕ್ಕಿ. ಬೆಳಗ್ಗೆ 7 ಗಂಟೆ 2 ನಿಮಿಷಕ್ಕೆ ಅಕ್ಕಿ ಬಿಟ್ಟಿದ್ವಿ. ಅಕ್ಕಿ ಈಗಾಗಲೇ 7:45 ಗಂಟೆ ಪಾಸ್ ಆಗಿದೆ. ಅಕ್ಕಿನೂ ಆಡ್ತೈತೆ. ಸಮುದ್ರದೂರ ಪೌರುಷಂ ಸಹಸ್ರಾಯುಧ ಘರ್ಷಣ ರಣ 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 ಉಗ್ರಂ ವೀರಂ ಅಟ್ಟಹಾಸದೆದೆ ಬೆಟ್ಟಿ ಎಂಟದೆ ಗುಂಡಿಗೆ ತಟ್ಟಿ ಸಿಡಿದೆಟ್ಟರೆ ಉಗ್ರಂ ವೀರಂ ರಣರಂಗದ ರಣಕಹಳೆಗೆ ರಣ ಮುಗೋರಿನ ಗವಿಯಲ್ಲಿ ತೋಳಗಳು, ತೋಳಗಳ ದಾರಿಯಲ್ಲಿ ಸಿಂಹ. ಮೊಗ್ಗರ್ಗೆ ಬರ್ತಿದ್ದಾನೆ. ಸಿಂಹಚಾರ್ಯ ಮರಿದಹದಹ ಉಗ್ರಂ ವೀರಂ ಸಮುದ್ರದೂರ ಪೌರುಷಂ ಸಹಸ್ರಾಯುಧ ಘರ್ಷಣ ರಣ 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 ಉಗ್ರಂ ವೀರಂ ಅಟ್ಟಹಾಸದೆದೆ ಬೆಟ್ಟಿ ಎಂಟದೆ ಗುಂಡಿಗೆ ತಟ್ಟಿ ಸಿಡಿದೆಟ್ಟರೆ ಉಗ್ರಂ ವೀರಂ ರಣರಂಗದ ರಣಕಹಳೆಗೆ ರಣಕ್ರೂರರ ರಣಹಂತಕ ರಣತಂತ್ರ ರಣರಂಗದಲ್ಲಿ ಭಯ ಇದ್ದವನ್ನ ಗಂಡು ಸಾಕಾಗಲ್ಲ, ಧೈರ್ಯ ಇದ್ದವನ್ಗೆ ಒಂದು ಸಾಣೆಕಲ್ಲು ಬೇಕಾಗಲ್ಲ. ಈ ಘರ್ಷಣೆ ಘೋರ ಶಬ್ದದಲ್ಲಿ ಯಾಕೆ ಹುಟ್ಟಿದೀನಿ ಅಂತ ಯೋಚನೆ ಮಾಡಬೇಡ. ಈ ನೆಲದಲ್ಲಿ ಗಟ್ಟಿಯಾಗಿ ನಿಂತ್ಕೋಬೇಕು ಅಂದ್ರೆ ಕೈಯಲ್ಲಿರೋ ಆಯುಧ ಜಾರಿ ಬಿಡಬಾರದು. ಎಲ್ರಿಗೂ ನಮಸ್ಕಾರ. ಅಕ್ಕಿ ಇವತ್ತು ಬೆಳಗ್ಗೆ ಬಿಟ್ಟಿದ್ವಿ 7 ಗಂಟೆ 2 ನಿಮಿಷಕ್ಕೆ ಅಕ್ಕಿ. ಲಾಸ್ಟು ಮೊದಲನೇ ವಾರ 2ನೇ ವಾರ ಏನು ಯೂಟ್ಯೂಬ್ ಕಪ್ಪಿ ಬಿಟ್ಟಿದ್ವಿ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡು, ಅದೇ ಧೂಮ ರೆಗ್ದಾರ್ ಅಕ್ಕಿನೇ ಇವತ್ತು 3ನೇ ರೌಂಡು. ಅದು ಇದಕ್ಕಲ್ಲ, ಯೂಟ್ಯೂಬ್ ಕಪ್ಗಲ್ಲ, ಕೆಂಪೇಗೌಡ ಮತ್ತೆ ಸ್ಪೆಷಲ್ ಟೂರ್ನಮೆಂಟು 2 ಸೀಲ್ಗೆ ಇವತ್ತು ಆಡ್ತಾ ಇದೆ ಅಕ್ಕಿ. ಬೆಳಗ್ಗೆ 7 ಗಂಟೆ 2 ನಿಮಿಷಕ್ಕೆ ಅಕ್ಕಿ ಬಿಟ್ಟಿದ್ವಿ. ಅಕ್ಕಿ ಈಗಾಗಲೇ 7:45 ಗಂಟೆ ಪಾಸ್ ಆಗಿದೆ. ಅಕ್ಕಿನೂ ಆಡ್ತೈತೆ. ಅಕ್ಕಿ ನೋಡ್ಬೋದು ಇವಾಗ ಎಲ್ಲಿ ಆಡ್ತೈತೆ, ಚೆನ್ನಾಗಿ ಆಡ್ತೈತೆ ಇವಾಗ. ಅಕ್ಕಿ ವೆದರ್ ಎಲ್ಲ ಚೆನ್ನಾಗಿದೆ ಇವತ್ತು. ಈ ಕಡೆ ತೋರ್ಸೋಲಿ, ಈ ಕಡೆ ತೋರ್ಸು. ಅಕ್ಕಿ ಪಲ್ಲವಾಗಿದೆ, ಬರ್ತಾ ಇದೆ ನಾಳೆಯ. ಅಕ್ಕಿ ನೋಡ್ತಿರ್ಬೋದು ಇವಾಗ ಮನೆ ಮೇಲೆ ಆಡ್ಕೊಂಡು ಹೆಂಗ್ ಆಡ್ತಿದೆ ಅಂತ. ಆಮೇಲೆ ಇನ್ನೊಂದು ಇವತ್ತು ವೆದರ್ ಬಂದು ಇವತ್ತು ಅಷ್ಟಾಗಿದ್ದಿಲ್ಲ, ಗಾಳಿ ಜಾಸ್ತಿ ಇದೆ. ವೆದರ್ ಚೆನ್ನಾಗಿದೆ, ಬಟ್ ಏನಂದ್ರೆ ಬಿಸಿಲಿಲ್ಲ. ಬೆಳಗ್ಗೆಯಿಂದ ಕೋಲ್ಡ್ ವಾತಾವರಣನೇ ಇದೆ. ಬಿಸಿಲು ಬಂದ್ರೆ ಒಂದು 1/4 ಗಂಟೆ 10 ನಿಮಿಷ ಬರುತ್ತೆ ಅಷ್ಟೇ. ಅದಾದ್ಮೇಲೆ ವೆದರ್ ಗಾಳಿ ಜಾಸ್ತಿ. ಆಮೇಲೆ ಗಾಳಿಗೆಲ್ಲ ಆಡುತ್ತೆ. ಬಿಸಿಲು ಇರ್ಬೇಕು ನಮ್ಗೆ ಅಕ್ಕಿಗೆ ಮೇಯ್ನು. ಯಾಕೋ ಅಕ್ಕಿ ಇವತ್ತು ಬಿಸಿಲಿಲ್ಲ ಅಂದ್ರೆ ಅಕ್ಕಿ ವೆದರಿಗೆ ಸಪೋರ್ಟ್ ಮಾಡ್ತಾ ಇದೆ ಇವತ್ತು. ಅಕ್ಕಿ ಚೆನ್ನಾಗಿ ಆಡ್ತೈತೆ, ಆಡಲಿ. ನೆಕ್ಸ್ಟ್ ಟೈಮ್ ಆದಮೇಲೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡಾಕ್ತೀನಿ. ಇವತ್ತು 7 ಗಂಟೆ 2 ನಿಮಿಷಕ್ಕೆ ಅಕ್ಕಿ ಬಿಟ್ಟಿದ್ವಿ. ಧೂಮ ರೆಗ್ದಾರ್ ಅಕ್ಕಿ ಬಿಟ್ಟಿದ್ದು. ಅಕ್ಕಿ ಟೈಮಲ್ಲಿ ಕೂತಿದೆ. ಏನು ಟೈಮ್ ಅಂತಂದ್ರೆ 2 ಗಂಟೆ 47 ನಿಮಿಷಕ್ಕೆ ಅಕ್ಕಿ ಕೂತ್ಕೊಂಡಿತ್ತು. ಏನೋ ಇವತ್ತು ಅಕ್ಕಿ ಒಂದಿನೂ ಮಳೆಗೆ ಮಖ ಕೊಟ್ಟು ಆಡ್ದವನಲ್ಲ. ಏನ್ಕೆ ಇದು ಉಡನ್ ಟೈಮ್ ದಿನದಲ್ಲೆಲ್ಲ ಬಿಟ್ಟಿದ್ವಲ್ಲ, ಸೊ ಒಂದಿನೂ ಮಳೆ ಬಂದಿಲ್ಲ. ಹಿಂಗಾಗಿ ಸ್ವಲ್ಪ ಮಳೆ ಹನಿ ಸ್ಟಾರ್ಟ್ ಆಯ್ತು, ಕುತ್ಕೊಂಡೇ ಬಿಟ್ಟ ಅವನು. ಆಮೇಲೆ ಅದ್ ಬಿಟ್ರೆ ಇನ್ನೂ ಸ್ವಲ್ಪ ಮಳೆ ಸ್ವಲ್ಪ ಅಷ್ಟೊಂದು ಜ್ವರ ಬಂದಿಲ್ಲ, ಹನಿ ಬಂದ್ಬಿಟ್ಟು ಹೋಯ್ತು. ಇಷ್ಟೊತ್ತು ಮಳೆ ಬಂತು, ಒಂದು 1/4 ಗಂಟೆ. ಅಕ್ಕಿ ಏನಾದ್ರು ಮಳೆ ಬಂದಿಲ್ಲ ಅಂದಿದ್ರೆ ಇನ್ನೂ 2 ಅವರ್ ಇದ್ದಿದ್ದು ಅಕ್ಕಿ. ನನ್ನ ಪ್ರಕಾರ 10 ಅವರ್ ಇದ್ದಿದ್ದು ಅಕ್ಕಿ. ಮಳೆ ಮಖ ಕೊಡಲ್ಲ, ಇವನು ಒಂದ್ಸತಿನೂ ಕೊಡ್ಸಿಲ್ಲ. ಇಲ್ಲ ಅಂದಿದ್ರೆ ಇವತ್ತೊಂದು ಒಳ್ಳೆ ಟೈಮ್ ಮಾಡ್ತಿದ್ದ. ಇನ್ನ ಅದಕ್ಕೆ ಇದು ಬಂದು ನೋಡಿದ್ರೆ ಬಾತ್ರೂಮ್ಗೆ ಇದು ಫಸ್ಟ್ ರೌಂಡ್ ಬಿಟ್ಟಿದ್ವಿ. ಅಕ್ಕಿ 7 ಗಂಟೆ 16 ನಿಮಿಷ ಆಡಿತ್ತು. ಇನ್ನು ಅದ್ ಬಿಟ್ಟರೆ ಸೆಕೆಂಡ್ ಬಂದವಡಿ ಅಕ್ಕಿಯದ್ದು ಟೈಮ್ ಔಟ್ ಆಯ್ತು. ಇನ್ನು ಇವತ್ತು 7 ಗಂಟೆ 45 ನಿಮಿಷ ಇವತ್ತು ಆಡಿರೋದು 7:45 ಗಂಟೆ ನಮ್ಮ ಧೂಮ ರೆಗ್ದಾರ್. 3 ವಾರ ಕಂಟಿನ್ಯೂಸ್ ಆಗಿ ಆಡಿ ಈ ಒಂದು ಟೈಮ್ ಮಾಡಿದೆ ಅಕ್ಕಿ. ತುಂಬಾ ಖುಷಿ ಆಯ್ತು. ಇನ್ನ ಈ ಅಕ್ಕಿ ಬಂದ್ಬಿಟ್ಟು ಅಪ್ಪ ಬಂದು ಧೂಮ ರೆಗ್ದಾರ್ ಬರುತ್ತೆ, ತಾಯಿ ಸಬ್ಜಾ ರೆಗ್ದಾರ್ ಬರುತ್ತೆ. ಆಮೇಲೆ ಇದ್ರ ಅಣ್ಣ ಎಲ್ಲ ನಮ್ಮ ಹತ್ರನೇ ಇದೆ. ಎಲ್ಲ ಅಕ್ಕಿ ಹುಷಾರಿಲ್ಲ. ಅಕ್ಕಿ ಆಲ್ಮೋಸ್ಟ್ ಅಕ್ಕಿ ಹಿಡ್ಕೊಂಬ ಅವೆಲ್ಲ ಮೆಸ್ಸ ತಗೊಂಬ. ಈಗೇನು ನೋಡ್ತಾ ಇರಲ್ಲ, ಇದು ಇವ್ರ ಅಣ್ಣ ಫಸ್ಟ್ ಬ್ಯಾಚ್ ಬಂದ್ಬಿಟ್ಟು ನಮ್ಮ ಬಂದವಡಿಯವ್ರಿಗೆ ಕೊಟ್ಟಿದ್ವಿ. ಅಕ್ಕಿ ಒಂದು 4 ಗಂಟೆ ರೀಚ್ ಆಗಿತ್ತು. ಆಮೇಲೆ ಅಕ್ಕಿ ಸಾಯಂಕಾಲ ತಾರ್ಸೋದ್ರಿಂದ ಜಾಸ್ತಿ ಟೈಮ್ ಮಾಡೋಕ್ಕಾಗಲಿಲ್ಲ. 4 ಅವರ್ ಆಡ್ಸಲ್ಲ. ಆಮೇಲೆ ಬಾಜಿ ಜಾಸ್ತಿ ಇತ್ತು. ಈಗ ಅಕ್ಕಿ ನಮ್ಮನೆ ಬಂದವಡಿಲಿ ಅಕ್ಕಿ ಪಳಗಿದ್ರಿಂದ ನಮ್ಮನೆ ತಂದ್ಮೇಲೆ
ಬಂದವಳಿಗೆ ಹೊರಟೋಗ್ಬಿಡ್ತು ವಾಪಸ್ಸು. ಸೊ ಅಗೇನ್ ಮತ್ತೆ ಕೊಟ್ಟರು, ರೆಕ್ಕೆ ಹೊಡೆದು ಹಾಕೊಂಡ್ಬಿಟ್ವಿ ಬ್ರೀಡಿಂಗ್ ಇರ್ಲಿ ಅಂತ ಅಂದ್ಬಿಟ್ಟು. ಅದಾದ್ಮೇಲೆ ಇವ್ರ ತಮ್ಮ ಸೆಕೆಂಡ್ ಬ್ಯಾಚಲ್ಲಿ ಬಂದಿದ್ದ ಪಟ ಇದು ಧೂಮಾ ರೇಗ್ದಾರ್. ಈಗೇನು ನೋಡ್ತಾ ಇಲ್ಲ, ಈ ಧೂಮಾ ರೇಗ್ದಾರ್ ಸೆಕೆಂಡ್ ಬ್ಯಾಚಲ್ಲಿ ಬಂದಿದ್ದ ಪಟ. ಇವೆರಡು ಸೇಮ್ ಇದೆ, ಅಂದ್ರೆ ರೆಕ್ಕೆಯ ಗರಿಗಳಾಗಿರ್ಬೋದು, ಬಾಲ ಆಗಿರ್ಬೋದು, ಐ ಪ್ಯಾಟರ್ನ್ ಎಲ್ಲ ಆಗಿರ್ಬೋದು, ಎಲ್ಲ ಸೇಮ್ ಟು ಸೇಮ್ ಬರುತ್ತೆ. ಅದೇನಂದ್ರೆ ಅವ್ರ ಅಪ್ಪನ ಬಣ್ಣ ಜಾಸ್ತಿ ಬಂದೈತೆ ಸೆಕೆಂಡ್ ಬ್ಯಾಚಲ್ಲಿ. ಅವ್ರ ಅಪ್ಪನ ತೋರಿಸಿ ನೋಡ್ಬೋದು. ಸರ್ ಅದೊಂದು ಅವ್ರ ಅಪ್ಪ ತಂದ್ಬಿಡಿ ಸರ್. ಈಗೇನು ನೋಡ್ತಾ ಇರಲ್ಲ, ಇದು ನಮ್ಮ ಮೊದಲನೇ ವರ್ಷ 5.5 ಗಂಟೆ ಆಡಿರೋ ಧೂಮಾ ರೇಗ್ದಾರಕ್ಕೆ ಇದ್ರ ಮಗ. ಇದು ಸೇಮ್ ಬಣ್ಣ ಬರುತ್ತೆ. ಇನ್ನಾದ್ರೂ ಇದು ಫಸ್ಟ್ ಬ್ಯಾಚಲ್ಲಿ ಬಂದಿದ್ದ ಪಟ. ಇದೇ ಜೊತೆ ಬಂದಿದ್ದ ಪಟ. ಇದು ಫಸ್ಟ್ ಬ್ಯಾಚು, ಇದು ಸೆಕೆಂಡ್ ಬ್ಯಾಚು. ಫಸ್ಟ್ ಬ್ಯಾಚಲ್ಲಿ ಟೈಮ್ ಮಾಡ್ತು, ಸೆಕೆಂಡ್ ಬ್ಯಾಚಲ್ಲಿ ಟೈಮ್ ಮಾಡ್ತು. ಒಂದೇ ಬ್ಯಾಚ್ ಇಳಿಸಿದ್ದು, ಅಂದ್ರೆ 2 ಬ್ಯಾಚಲ್ಲಿ. ಇದು ಗಂಡು, ಇದು ಹೆಣ್ಣು, ಇದರಲ್ಲೇ ಬಂದಿದ್ದ ಪಟ. ಇವೆಲ್ಲ ಇದ್ರಲ್ಲಿ ಏನಿದ್ದು, ಈಗ ಇದಕ್ಕೂ ಅಷ್ಟೇ, ಇದಕ್ಕೂ ಕಾಯಿಲೆ ಆಗಿ ಪ್ರಾಬ್ಲಮ್ ಆಗಿತ್ತು. ಇವ್ನು ಸೈಫ್ ಮನೆ ಕೊಟ್ಟು 2 ಅಕ್ಕಿ ಕೊಟ್ಟಿದ್ದು ಸೈಫ್ ಮನೆಗೆ, ದೊಡ್ಡ ಅಕ್ಕಿಗಳು ನಂಗೆ ಮೇನ್ ಬೇಕಾಗಿದ್ದು. ಆದ್ರೆ ಒಂದು ಸತ್ತೋಗ್ಬಿಡ್ತು ಅನ್ಕೊಟ್ಟು, ಏನು ಮಾಡೋಕ್ಕಾಗಿಲ್ಲ, ವೈಟ್ ಮೋಷನ್ ಆಗಿ. ಇದಕ್ಕೂ ವೈಟ್ ಮೋಷನ್ ಆಗಿತ್ತು, ಹೆಂಗ ಉಳಿಸ್ಕೊಟ್ಟವನೆ. ಅದ್ ಬಿಟ್ರೆ ಇನ್ನು ಇದ್ರು ಎಲ್ಲ ಕಾಯಿಲೆ ಆಗಿದ್ದು. ಇದು ಕಾಯಿಲೆ ಆಗಿದೆ, ಕಾಯಿಲೆ ಆಗಿ ಎಲ್ಲ ರೆಡಿ ಆಗಿ ಈಗ ಒಂದು ಲೆವೆಲ್ ನಿಂತವ್ರು ಎಲ್ಲ. ಹೆಂಗೋ ಒಂದು ಆಡ್ತಾ ಇತ್ತು ಅಕ್ಕಿಗಳು, ಪರವಾಗಿಲ್ಲ ಇದ್ರ ಪಟಗಳೆಲ್ಲ. ನೆಕ್ಸ್ಟ್ ಮುಂದಿನ ವರ್ಷ ಇದೇ ಜೊತೆಲಿ ನೋಡೋಣ, ಇನ್ನೂ 2 ಬ್ಯಾಚ್ ಮಾಡ್ತೀನಿ. ಅವು ಏನು ಟೈಮ್ ಮಾಡ್ತಾವೆ, ಇನ್ನೊಂದು ಲಾಂಗ್ ಟೈಮ್ ಬರ್ಬೋದಾ ಏನೋ ಅಂತ ನೋಡ್ತೀನಿ. ಈ ಸದ್ಯಕ್ಕೆ ಬೇರೆ ಹಾಕಿರೋ ಮಾಡ್ಸಿದ್ವಿ ಪಟಗಳು. ಇದಕ್ಕೆ ಈ ವರ್ಷ ಬೇರೆ ಹಾಕಿದೀವಿ, ನೋಡ್ಬೇಕು. ಇನ್ನು 2 ಬ್ಯಾಚ್ ಇದೆ, ಅಪ್ಪ ಅಮ್ಮಂಗೆ ಮಾಡ್ತೀನಿ. ಯಾವ ತರ ಬಣ್ಣ ಬರುತ್ತೆ ನೋಡ್ಬೇಕು. 2 ಬ್ಯಾಚಲ್ಲಿ ಈ ಬಣ್ಣ ಬಂದೈತೆ. ಇದೊಂದು ಅಕ್ಕಿ ಹಿಡ್ಕೋದ್ನ ಬಿಡು. ಹತ್ರ ಅಕ್ಕಿ ವಿಡಿಯೋ ಮಾಡ್ಕೊ, ಹತ್ರ ಬಂದು ನೋಡು. ಇದೇ ಬಣ್ಣ ಅಕ್ಕಿ. ಇದಕ್ಕೂ ಅಷ್ಟೇ ಹುಷಾರಿಲ್ಲ, ನೋಡ್ಬೋದು ರೆಕ್ಕೆ ಎಲ್ಲ ಯಾವ ರೀತಿ ಹಾಳಾಗೋಗೈತೆ ಅಂತ. ಇದೆಲ್ಲ ಹೊರಟೋಗೈತೆ. ಇದಕ್ಕೂ ಅಷ್ಟೇ ಸ್ವಲ್ಪ ಕಾಯಿಲೆ ಬಂದಿದ್ದ ಅಕ್ಕಿ ಇದು, ನೋಡ್ಬೋದು ಕಣ್ಣು. ಇದೇ ಅಪ್ಪ, ಇದೇ ಮಗ. ಒಂದೇ ತರ ಬರ್ತಾವ್ರಿ ಇವ್ರಿಬ್ರು. ಅಪ್ಪ ಮಗ, ಇವ್ರ ತಾಯಿ ಬರ್ತದೆ. ಬಿಡಪ್ಪ ಇದು ಇನ್ನೂ ಕತ್ಕ್ರಾಸ್ ಆಗೈತೆ. ಇದು ಅಷ್ಟೇ ಫಸ್ಟ್ ಪಟ, ಇದು ಕತ್ಕ್ರಾಸ್ ಆಗೈತೆ. ಈಗ ರೆಡಿ ಆಗ್ತಾ ಇದಾರೆ, ಮಾಡ್ಬೇಕು. ತುಂಬಾ ಫ್ರೆಂಡ್ಲಿ ಇವನು, ಜಾಸ್ತಿ ಗಾಬರಿ ಮಾಡೋದು, ಏನೋ ಓಡೋಗೋದು ಅವೆಲ್ಲ ಇಲ್ಲ. ತುಂಬಾ ಫ್ರೆಂಡ್ಲಿ ಇವನು, ಅಷ್ಟು ಫ್ರೆಂಡ್ಲಿ ಆಗಿದ್ದಾನೆ. ಡೈಲಿ ಊಟ ಮಾಡ್ಬೇಕಾದ್ರೆ ಹೆಂಗೆ ಅಂದ್ರೆ, ಉಡನ್ ದಿನ ಎಲ್ಲ ಕೈಲಿಕ್ಕೊಂಡು ಊಟ ಮಾಡಿದ್ರು, ಕೈಲಿಕ್ಕೊಂಡೆ ನೀರು ಕೊಡ್ಸೋದು. ರಾಗಿ ಮಾತ್ರ ಇದ್ರಲ್ಲಿ ಮಾಡ್ತೀವಿ, ಗೂಡಲ್ಲಿ ಬಿಟ್ಬಿಡ್ತೀವಿ. ಹಿಂಗೆ ಕಡಲೆಕಾಳು ಕೊಡೋದಾಗಿರ್ಬೋದು, ಮತ್ತೆ ಪಿಸ್ತಾ ಕೊಡೋದಾಗಿರ್ಬೋದು, ಮತ್ತೆ ನೀರು ಕೊಡೋದಾಗಿರ್ಬೋದು, ಎಲ್ಲ ಕೈ ಮೇಲೆ ಕೊಡೋದು. ಸೊ ಅಷ್ಟು ಗಾಬರಿ ಎಲ್ಲ ಇಲ್ಲ, ಅಷ್ಟು ಕ್ಲೋಸ್ ಇವನು. ಇನ್ನವ್ರ ಅಪ್ಪನೂ ಅಷ್ಟೇ, ಇವ್ರ ಅಪ್ಪನ ಥರನೇ ಒಂದು ಬಾಜಿ, ಒಂದೆಲ್ಲ 5-6 ಬಾಜಿ, ಸಕ್ನಿ ಬಾಜಿ. ಸೊ ಮುಂದಿನ ವರ್ಷ ನೋಡೋಣ, ಏನು ಟೈಮ್ ಬಿಡ್ತೀನೋ ನನಗೆ ಗೊತ್ತಿಲ್ಲ. ಈ ವರ್ಷ ಈ ಅಕ್ಕಿನ ನಂಗೆ ಕೈ ಹಿಡಿದಿರೋದು 3 ವಾರ, ಒಂದೊಳ್ಳೆ ಟೈಮ್ ಮಾಡಿದೆ. ಮುಂದಿನ ವರ್ಷ ನೋಡ್ತೀನಿ ಯಾವ್ಯಾವ ಅಕ್ಕಿ ಬಿಡ್ಬೋದು. ನಂಗೇನಿಲ್ಲ, ನಮ್ಮ ಮನೆ ಅಕ್ಕಿ ಲೈನು ಅಂತ ಏನಿಲ್ಲ. ನಮ್ಮ ಮನೇಲಿ ಯಾವ ಟೈಮ್ ಬರುತ್ತೆ ಅದೇ ಅಕ್ಕಿ ನಾನು ಬಿಡೋದು. ಇಂಥ ಅಕ್ಕಿನೇ ಬಿಡಬೇಕು, ಇದು ನನ್ನ ಫೇವ್ರೇಟ್ ಅಕ್ಕಿ ಅವೆಲ್ಲ ನನಗಿಲ್ಲ. ಯಾವ ಅಕ್ಕಿ ಟೈಮ್ ಬರ್ತವೆ ಅದೇ ಅಕ್ಕಿ ನಾನು ತಿಳಿ ಬಿಡೋದು ನೆಕ್ಸ್ಟ್ ವರ್ಷ. ಸೊ ಮುಂದಿನ ವರ್ಷ ಸಿಗ್ತೀನಿ. ಟೂರ್ನಮೆಂಟ್ಗಳು ಇಲ್ಲಿವರೆಗೂ ಎಲ್ಲ ಮುಗ್ದೋಯ್ತು, ನನ್ನ ಟೂರ್ನಮೆಂಟ್ ಎಲ್ಲ 3 ವಾರ ಮುಗ್ದೋಯ್ತು. ಥ್ಯಾಂಕ್ ಯು.